ನಮಸ್ಕಾರ ಸ್ನೇಹಿತರೆ. ಮದುವೆ, ಎಂಗೇಜ್ಮೆಂಟು, ಪ್ರೇಮ, ಕಾಮ ಇವೆಲ್ಲಕ್ಕೂ ಒಂದು ತಿರುವು ಮತ್ತು ಅಂತಿಮ ಎಲ್ಲಿ ಸಿಗ್ತಾ ಇದೆ ಅಂದರೆ ಒಂದು ಕೊಲೆಯಲ್ಲಿ ಸಿಗ್ತಾ ಇದೆ. ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ನಡೆದಂಥ ಒಂದು ಘಟನೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಅದೊಂದೇ ಘಟನೆ ಅಲ್ಲ, ಬೆಂಗಳೂರಿನ ಕೆ ಆರ್ ಪುರಮಲ್ಲಿ ಕೂಡ ಈ ಥರದೊಂದು ಘಟನೆ ನಡೆದಿದೆ. ಎಂಥ ಪರಿಸ್ಥಿತಿ ಇವಾಗಿದೆ ಅಂದರೆ, ಮಹಾರಾಷ್ಟ್ರದ ಒಂದು ಶ್ರೀಮಂತ ಕುಟುಂಬ, ಎರಡು ವ್ಯಾಪಾರಸ್ಥ ಕುಟುಂಬ, ಕೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ಅನ್ನೋ ಇಬ್ಬರಿಗೆ ಎಂಗೇಜ್ಮೆಂಟ್ ಆಗುತ್ತೆ. ಮದುವೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಆ ಮದುವೆಗೆ 16 ಕೋಟಿ ಬಾಡಿಗೆ ಇರುವಂಥ ಒಂದು ಅರಮನೆ ಬುಕ್ ಆಗುತ್ತೆ. ಸಂಬಂಧಿಕರಿಗೆ ಅಂತ 2 ಫ್ಲೈಟ್ ಬುಕ್ ಆಗುತ್ತೆ. ಇನ್ನೇನು ಮದುವೆ ಆಗಬೇಕು ಅಷ್ಟರಲ್ಲಿ ಆ ಹುಡುಗಿ ಬರ್ತ್ಡೇ, ಹುಟ್ಟಿದಬ್ಬ ಇರುತ್ತೆ. ಆ ಹುಟ್ಟಿದಬ್ಬಕ್ಕೆ ಅವಳಿಗೊಂದು ಆಸೆ ಇರುತ್ತೆ. ಲೋಹಾಗಢ್ ಅಂತ ಒಂದು ಮಹಾರಾಷ್ಟ್ರದ ಒಂದು ಜಾಗದಲ್ಲಿ ಆ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಇಡೀ ಹೋಟ್ಲ್ ಆ ಹುಡುಗ ಬುಕ್ ಮಾಡ್ತಾನೆ. ಆ ಹುಡುಗ 600 ಕೋಟಿ ಒಡೆಯ, ಬರೀ ಆ ಹುಡುಗ. ಹೋಟ್ಲ್ ಬುಕ್ ಆಗುತ್ತೆ, ಅಲ್ಲಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಆಗುತ್ತೆ, ಕೇಕ್ ಕಟಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ಲೋಹಾಗಢ್ ಅನ್ನೋ ಒಂದು ಕೋಟೆಯ ಜಾಗದಲ್ಲಿ ಆ ಹುಡುಗನನ್ನು ಇವರೇ ನಿಲ್ಲಿಸಿ, ಹೈಟಲ್ಲಿ ನಿಲ್ಲಿಸಿ ಫೋಟೋ ತೆಗಿಬೇಕು ಅಂತ ಹೇಳ್ತಾರೆ. ಆ ಹುಡುಗ ಪಾಪ ನಿಂತಿರ್ತಾನೆ. ಈ ಹುಡುಗಿಯ ಪ್ರಿಯಕರ ಚೇತನ್, ಕಿತ್ತೋದ್ ನನ್ನ ಮಗ ಚೇತನ್, ಅವನು ತಳ್ಳಿಬಿಡ್ತಾನೆ. ಆ ಹೈಟು 350 ಫೀಟ್ ಇರುತ್ತೆ. ಯಾರು ಬದುಕಕ್ಕಾಗುತ್ತೆ? ಈ ಒಂದು ಪ್ರಯತ್ನ ಇದು ಮೊದಲನೇ ಸಲ ಇರೋದಿಲ್ಲ. 2 ಸಾರಿ ಪ್ರಯತ್ನ ಪಟ್ಟು ಫೇಲ್ ಆಗಿ ಇದು 3ನೇ ಸಲ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಪಟ್ಟು ಅವನನ್ನು ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ್ಮೇಲೆ ಇವರು, ಆ ಹುಡುಗಿ ಸಿಯಾ ಅನ್ನೋಳು, ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಪೇಜಸಲ್ಲೆಲ್ಲ ತುಂಬ ಫೀಲಿಂಗ್ ಆಗಿರುವಂಥ ಸ್ಟೋರಿಗಳನ್ನು ಹಾಕ್ತಾ ಇರ್ತಾಳೆ, ಜನರಿಗೆ ನಂಬಿಸೋಕ್ಕೆ. ಬೈ ಮಿಸ್ ಆಗಿ ಆಕಸ್ಮಿಕವಾಗಿ ಈ ಥರ ಒಂದು ನಡೀತು ಘಟನೆ ಅನ್ನೋ ಥರ. ಮಹಾರಾಷ್ಟ್ರದ ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ. ಈಗಿನ ಕಾಲದಲ್ಲಿ ಕ್ರೈಮ್ ಮಾಡಿ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭವೇ ಅಲ್ಲ. ಸಾಕಷ್ಟು ಅದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕುವಲ್ಲಿ ಈಗ ಉಪಕರಣಗಳು, ಮೊಬೈಲು, ಡಿಜಿಟಲಿ ತುಂಬ ಫಾರ್ವರ್ಡ್ ಆಗಿದ್ದೀವಿ. ಅವರು ಮೊಬೈಲ್ ಮತ್ತು ಲೊಕೇಶನ್ ಎಲ್ಲ ಚೆಕ್ ಮಾಡ್ತಾರೆ. ಈ ಹುಡುಗಿ ಮತ್ತು ಚೇತನ್ ಜೊತೆ ಒಂದು ಸಂಬಂಧ ಇದೆ ಅಂತ ಒಂದು ಗೊತ್ತಾಗುತ್ತೆ. ಅವ್ರ ಕಾಲ್ ರೆಕಾರ್ಡು, ಲೊಕೇಶನ್ಸ್ ಎಲ್ಲ ಚೆಕ್ ಮಾಡಿದಾಗ ಅವನು ಕೂಡ ಅವತ್ತು ಅಲ್ಲೇ ಇರ್ತಾನೆ. ಈ ಥರದೊಂದು ಘಟನೆ ನಡೆದೋಗಿದೆ. ನನಗೆ ಅವರಿಬ್ಬರನ್ನು ನೋಡಿದ್ರೆ ಎಷ್ಟು ಸುಂದರವಾಗಿರುವಂಥ ಜೋಡಿ. ಎಂಥ ಬಡತನದಲ್ಲಿ ಇರೋ ಹೆಣ್ಮಕ್ಳಾಗಲಿ, ಶ್ರೀಮಂತರದಲ್ಲಿರೋ ಹೆಣ್ಮಕ್ಳಾಗಲಿ, ನಿಮಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡ್ಬೇಕು. ಇವತ್ತಿನ ಯುಗದಲ್ಲಿ ಯಾರು ಹೇಳಲ್ಲ ಹೇಳಿ? ಎಲ್ಲರೂ ಹೇಳ್ತಾರೆ. ಸೊ ಪೇರೆಂಟ್ಸ್ ಕೂಡ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಈ ಥರ ಮದುವೆ ಫಿಕ್ಸ್ ಆಗೋ ಸಂದರ್ಭದಲ್ಲಿ ನೀವು 1 to 1 ಕೂತ್ಕೊಂಡು ಮಾತಾಡಿ. ನಿಮ್ಮ ಮಗನನ್ನು ಕಳೆದುಕೊಳ್ಳೋ ಸಂದರ್ಭ ಬರೋದಿಲ್ಲ. ಈ ಥರದ್ದು ಕೆ ಆರ್ ಪುರಮಲ್ಲೂ ಈ ಥರದ್ದೊಂದು ಘಟನೆ ನಡೆದಿದೆ. ಅವರು ಆ ಹುಡುಗಿಯ ಕುಟುಂಬದವ್ರನ್ನೆಲ್ಲ ಸಾಯಿಸ್ಬಿಟ್ಟು ಪಕ್ಕದ ಬಿಲ್ಡಿಂಗಿಂದ ಇಳಿದು ನಡ್ಕೊಂಡು ಹೋಗ್ತಾರೋ CCTV. ಅಂದರೆ ಈ ಕೊಲೆ ಮಾಡುವಾಗ, ಈ ಒಂದು ಕ್ರೈಮ್ ಮಾಡುವಾಗ ಅವ್ರಿಗೆ ಯಾಕೆ ಅಷ್ಟು ಧೈರ್ಯ ಇರುತ್ತೆ? ನಾವು ಸಿಗೋದಿಲ್ಲ ಇವ್ರ ಕೈಗೆ, ನಾವು ತಪ್ಪಿಸ್ಕೋಬೋದು ಅಂತ ಯಾಕೆ ಈ ಹುಚ್ಚು ನಂಬಿಕೆ ಅವ್ರಿಗಿರುತ್ತೆ? ಈ ಜೋಡಿ ನೋಡಿದ್ಮೇಲೆ, ನನಗೆ ಮಹಾರಾಷ್ಟ್ರದ ಜೋಡಿ ನೋಡಿದ್ಮೇಲೆ ತುಂಬ ಬೇಜಾರಾಗೋಯ್ತು. ಆ ಕೇಕ್ ಕಟಿಂಗು ಆ ಥರ ಬಾಲಿವುಡ್ ಜೋಡಿ ಥರ ಇತ್ತು. ಆ ಹುಡುಗ ಎಂಥ ಸ್ಮಾರ್ಟ್ ಗುರು, ದೊಡ್ಡ ಶ್ರೀಮಂತ ಕುಟುಂಬ, 2 ದೊಡ್ಡ ಶ್ರೀಮಂತ, ದೊಡ್ಡ ಬಿಸ್ನೆಸ್ ಅವ್ರದ್ದು. ಇಷ್ಟೆಲ್ಲ ಇದ್ದರೂ ಕೂಡ ಇಂಥದ್ದೊಂದು ಘಟನೆ ನಡೀತು. ರಾಜಸ್ಥಾನದಲ್ಲೂ ಒಂದು ಆಗಿತ್ತು ಲಾಸ್ಟ್ ಟೈಮ್. ಅದು ಮದುವೆ ಆಗಿ ವೆಕೇಷನ್ಗಂತ ಹೋದಾಗ ಅವಳು ತಳ್ಳಿ ಕೊಲೆ ಮಾಡಿದ್ಲು. ಈ ಥರದ್ದೊಂದು ಸಂದರ್ಭಗಳು ನಡೆದಾಗ ಸೊಸೈಟಿಯಲ್ಲಿ ಇಷ್ಟೊಂದೆಲ್ಲ ಜಗತ್ತು ಫಾರ್ವರ್ಡ್ ಇದೆ. ಮಕ್ಕಳನ್ನ ಇವಾಗ ಯಾರು ಬೈತಾನೂ ಇಲ್ಲ, ಏನಾದರೂ ಅನಾಹುತ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಹೀಗೆಲ್ಲ ಇದ್ದಾಗ ಈ ಮದುವೆ ಅಂತ ಒಂದು ಬಂದಾಗ ಯಾಕೆ ಪೇರೆಂಟ್ಸೇ ಆಗಲಿ, ಹುಡುಗ ಹುಡುಗಿನೇ ಆಗಲಿ, ಪೇರೆಂಟ್ಸ್ ಒತ್ತಾಯಕ್ಕೆ ಒಪ್ಕೊಂಡು
ಈ ಥರದ ಕ್ರೈಮ್ ಯಾಕೆ ಮಾಡೋದು? ಇದ್ರ ಬದಲಾಗಿ ಮೊದಲೇ ಹೇಳ್ಬಿಡೋದು ಒಳ್ಳೇದಲ್ವಾ? ಸೊ ಪೊಲೀಸರು ಸಪೋಸ್ ಇದನ್ನು ಡೌಟ್ ಪಟ್ಟಿರಲಿಲ್ಲ ಅಂದರೆ, ಡಾಟ್ಸ್ ಕನೆಕ್ಟ್ ಆಗಿರಲಿಲ್ಲ ಅಂದರೆ, ಆ ಹುಡುಗನ ಆ ಕೇತನ್ ಅಂತ ಹುಡುಗನ ಸಾವಿಗೆ ನ್ಯಾಯನೇ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ಸಿಕ್ಕಿದೆ. ಆ ಹುಡುಗಿ ಮತ್ತು ಆ ಚೇತನ್ ಅವರಿಬ್ಬರನ್ನೂ ಈಗ ಪೊಲೀಸರು ಒಳಗಾಕಿದ್ದಾರೆ. ಈ ಥರ ಘಟನೆಗಳು ಇದೇ ಲಾಸ್ಟ್ ಅಂತ ಅನ್ಕೊತೀವಿ, ಬಟ್ ನಡೀತಾನೆ ಇರುತ್ತೆ. ಸೊ ಬಿ ಕೇರ್ಫುಲ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.